ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿದ್ದ ಅಂತ ಹೇಳಿದ್ರೆ ಧರ್ಮಶಾಲಾದಿಂದ. ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಇನ್ ಇಂಡಿಯಾ ಅಂತಾನೆ ಅಂದ್ಕೊಳ್ಳಿ, ಆ್ಯಂಡ್ ಮೌಂಟೇನ್ ರೀಜನ್ಸ್ ಅಂತ ಅಂದ್ಕೊಳ್ಳಿ. ಬರ್ತಾ ಇದ್ದಂಗೆ ಏನು ವ್ಯೂ ನೋಡಿ ಗೈಸ್, ನೋಡಿ ಬೆಟ್ಟಗಳು, ವಾ ಕ್ರೇಜಿ ಅಲ್ಲ. ಸೊ ಇವಾಗ ನಾನು ಬಂದಿದ್ದು ಹೆಂಗೆ ಅಂತ ಹೇಳಿದ್ರೆ ಈ ಬಸ್ಸಲ್ಲಿ. ನನ್ನ ಟ್ರಾವೆಲ್ ಹಿಸ್ಟ್ರಿ ಕೇಳಿಬಿಟ್ರೆ ನೀವು ಸೈಕ್ಯ ಆಗೋಯ್ತೀರಾ. ರಾಯ್ಪುರಿಂದ ಅಹಮದಾಬಾದು, ಅಹಮದಾಬಾದಿಂದ ಚಂಡೀಗಢದಿಂದ ಈ ಬಸ್ ಹತ್ಕೊಂಡು ಧರ್ಮಶಾಲಾಗೆ ಬಂದು ಇಳಿದಿದ್ದೀನಿ. ಅದು ಟೈಮ್ ಎಷ್ಟು ಅಂತ ಹೇಳಿದ್ರೆ 8 ಗಂಟೆ. ಸೊ ಬೆಳಗ್ಗೆ 8 ಗಂಟೆಗೆ ಬಂದು ಇಳಿದಿದ್ದೀನಿ. ಹಂಗೋ ಹಿಂಗೋ ಒಂದು Airbnb ಕೂಡ ಬುಕ್ ಮಾಡಿದ್ದೀನಿ. ಆ Airbnb ಹೆಂಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ನೋಡಿ ಬುಕ್ ಮಾಡಿರೋದು ಬೇರೆ ಥರ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಅಂತೇಳಿ. ಬಟ್ ಇವಾಗ ನೋಡ್ತಾ ಇದ್ದೀನಿ, ಬಂದ ಮೇಲೆ ಅದು 3 ಗಂಟೆಗೆ ಚೆಕ್ ಇನ್ನು ಅಂತೇಳಿ. ನಾನು ಬಂದಿರೋದು 8 ಗಂಟೆ ಬೆಳಗ್ಗೆ. ಮಧ್ಯಾಹ್ನ 3 ಗಂಟೆ ಏನಪ್ಪ ಮಾಡಲಿ ಅಂತ ಇಲ್ಲಿ ಸೈಕ್ ಆಗ್ತಾಯಿದೆ. ಸೊ ನನ್ನ ಲಗೇಜೆಲ್ಲ ಅಲ್ಲೇ ಬಿಟ್ಟಿದ್ದೀನಿ. ಇವಾಗ ನಾನು ಸದ್ಯಕ್ಕೆ ಇಲ್ಲಿ ಬಂದು ವ್ಲಾಗಿಂಗ್ ಶುರು ಮಾಡಿದ್ದೀನಿ. ಲಾಸ್ಟ್ ಸ್ಟಾಪ್ ಇದೆ ಅಂತೆ ಧರ್ಮಶಾಲಾದಲ್ಲಿ, ಪೆಟ್ರೋಲ್ ಪಂಪ್ ಅಂತೇಳಿ. ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟವ್ರೆ. ಇಲ್ಲಿಂದ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನೋ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನನಗಿದೆ. ಸಿಕ್ಕಾಪಟ್ಟೆ ಜೋಶಲ್ಲಿ ಬೇರೆ ಇದ್ದೀನಿ, ಒಳ್ಳೆ ನಿದ್ದೆ ಬೇರೆ ಆಗೈತೆ, ಇನ್ನೇನು ಟೆನ್ಷನ್ ಇಲ್ಲ. ಸೊ ಒಳ್ಳೆ ವ್ಯೂ ಬೇರೆ ಐತೆ. ಸೊ ಬನ್ನಿ ಇವಾಗ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡು, ಏನಾದರೂ ಗಾಡಿ ಗಿಡಿಸಿ ರೆಂಟಲ್ ಸಿಗುತ್ತಾ, ಏನೋ ಆಗುತ್ತೆ ಅಂತೆಲ್ಲ ತಿಳ್ಕೊಂಡು ಯೋಚನೆ ಮಾಡೋಣ ಬನ್ನಿ. ಅಯ್ಯೋ, ನಾನು ಒಳ್ಳೆ ಬಿಗ್ ಬಾಸ್ಗೆ ಹೋಗೋ ಥರ ಲಗೇಜ್ ತುಂಬ್ಕೊಂಡ್ಬಂದಿದ್ದೀನಿ ಗೈಸ್. ಅಖಿಲ್ಗೆ ಹೇಳಿದೆ ಒಂದು ಸೂಟ್ ಕೇಸ್ ತೊಗೊಂಡೋಗು ಅಂತ, ನನ್ನ ಮಗ ತೊಗೊಂಡೋಗ್ಲಿಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು. ಸೊ ಇವಾಗ ಅದಕ್ಕೂ ಮುಂಚೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವುದೊಂದು ರೆಸ್ಟೋರೆಂಟೋ ಕೆಫೆನೋ ಏನೋ ಒಂಥರ ಕಾಣಿಸ್ತಾ ಇದೆ, ಭಾರತ್ ಪೆಟ್ರೋಲ್ ಬಂಕ್ದು. ಸೊ ಹೋಗಿ ಇಲ್ಲಿ ಠಿಕಾಣಿ ಊರೋಣ ಬನ್ನಿ. ಇಲ್ಲಿ ಸಿಕ್ಕಾಪಟ್ಟೆ ಫಾರಿನರ್ಸ್ ಇದ್ದಾರೆ, ಟ್ರಾವೆಲರ್ಸ್ ಇದ್ದಾರೆ, ಎಲ್ಲ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡೇ ಬಂದಿರೋದು. ನಾನು ಒಬ್ಬನೇ ಬಿಗ್ ಬಾಸ್ ಥರ ಸೂಟ್ ಕೇಸ್ ಇಟ್ಕೊಂಡ್ಬಂದಿದ್ದೀನಿ. ಸೈಕ್ ಆಗ್ತೈತೆ. ಅಯ್ಯೋ, ನೀನು ಎತ್ಕೊಂಡು ಹೆಂಗಪ್ಪ ಹತ್ತದು? ಲಿಫ್ಟ್ ಇಲ್ವಾ? ಲಿಫ್ಟು ಇಲ್ಲ ಅನಿಸುತ್ತೆ ಗೈಸ್. ಇಲ್ಲೇ ಯಾವುದೋ ಒಂದು ಕೆಫೆಗೆ ಬಂದಿದ್ದೀನಿ, ಪೆಟ್ರೋಲ್ ಬಂಕ್ ಮೇಲೆ ಇತ್ತು. ಸೊ ಬನ್ನಿ, ಇವಾಗ ಮೆನ್ಯೂ ಇದೆ ಇಲ್ಲಿ, ಬಿ ಕೆಫೆ ಬೈ ಭಾರತ್ ಪೆಟ್ರೋಲ್ ಬಂಕ್ ಅಂತೆ. ಇದರಲ್ಲಿ ಏನಾದರೂ ನೋಡ್ಕೊಂಡು ಆರ್ಡ್ರ್ ಮಾಡೋಣ. ಓಕೆ ಗೈಸ್, ಇಲ್ಲಿ ಬಂದು ಕುತ್ಕೊಂಡ ಮೇಲೆ ಒಂದು ಚಾಕೋ ಹೇಸಲ್ನಟ್ ಫ್ರಾಪೆ ಆರ್ಡ್ರ್ ಮಾಡಿದೆ, ಬಂದಿದೆ. ಏನಕ್ಕೆ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ವೈಫೈ ಸ್ಪೀಡ್ ಇದೆ. 248 Mbps ಇದೆ. ನಿನ್ನೆಯಿಂದ ಅಪ್ಲೋಡ್ ಮಾಡಿದೆ, ಅಪ್ಲೋಡ್ ಆಗಿರಲಿಲ್ಲ. ಇವಾಗ ಆಲ್ರೆಡಿ ನೋಡಿ 40% ಅಪ್ಲೋಡ್ ಆಗಿದೆ. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆನೇ ಹಾಕಬೇಕಾಗಿದ್ದು ಬ್ಲಾಗು, ನಿನ್ನೆನೇ ರೆಡಿ ಇತ್ತು. ಬಟ್ ಏರ್ಪೋರ್ಟಲ್ಲೂ ವೈಫೈ ಸಿಗಲಿಲ್ಲ, ಎಲ್ಲೂ ವೈಫೈ ಸಿಗದೆ ಕೊನೆಗೆ ಇಲ್ಲಿ ಬಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ಒಬ್ಬರು ಪರಿಚಯ ಆದರು. ಸೊ ಅವ್ರು ನನಗೆ ಮಾತಾಡಿಸ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರೆ, ಅವ್ರು ಯಾವುದೋ ದೇಶದಿಂದ ಮನಃಶಾಂತಿಗೋಸ್ಕರ ಇಲ್ಲಿ ಗಂಟ ಬಂದಿದ್ದಾರಂತೆ. ಆ್ಯಂಡ್ 2021ರಿಂದ ಇಲ್ಲೇ ಅವರಂತೆ. ಅಂದರೆ ಏನೇನೋ ಹೇಳ್ಬಿಟ್ರು, ಒಂದು ಸೆಕೆಂಡ್ ಸೈಕೆ ಆಗೋಯ್ತು ನೋಡಿ. ಏನೇನೋ ಐತೆ ಅವ್ರದ್ದು. ಏನಂತ ಹೇಳಿದ್ರೆ, ನಿನ್ನ ಬ್ರೀತಿಂಗ್ನ ಕಂಟ್ರೋಲ್ ಮಾಡಿಕೊಂಡ್ರೆ ನಿನ್ನ ಕೋಪ ಕಂಟ್ರೋಲ್ ಮಾಡ್ಬೋದು, ಏನೇನೋ ಹೇಳಿದ್ರು ತತ್ವಗಳು ಅವ್ರದ್ದೆಲ್ಲ. ಸೊ ಇವಾಗ ಅದನ್ನೆಲ್ಲ ಅವ್ರ ಮುಂದೆನೇ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಫಸ್ಟು ವ್ಲಾಗ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀನಿ, ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ಓಕೆ ಗೈಸ್, ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಲೈಟಾಗಿ ಒಂದು ಕಾಫಿ ಕುಡಿದು ಲಗೇಜ್ ಎತ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಹೋಟೆಲಿಗೆ ಫೋನ್ ಮಾಡಿದ್ದೆ, ಅರ್ಲಿ ಚೆಕ್ ಇನ್ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಸೊ ಅದು ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಆ್ಯಂಡ್ ಅದಕ್ಕೂ ಮುಂಚೆ ಈಗ ಗಾಡಿ ಕೂಡ ರೆಂಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ದಿನಕ್ಕೆ 800 ರೂಪಾಯಿ ಅಂತೆ. ಹೋಗಿ ಪರವಾಗಿಲ್ಲ, ಆರಾಮಾಗಿ ಆ ಕಡೆ ಈ ಕಡೆ ಎಲ್ಲಿ ಬೇಕಲ್ಲಿ ಓಡಾಡ್ಕೊಂಡಿರ್ಬೋದು. ಗಾಡಿ ಇದ್ದರೆ ಎಲ್ಲೂ ಓಡಾಡೋದೇನಿಲ್ಲ, ರೂಮಲ್ಲೇ ಇರ್ತೀನಿ ಆಲ್ಮೋಸ್ಟು. ಬಟ್ ಎಲ್ಲಾದರೂ ಸಂಜೆ ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಧರ್ಮಶಾಲೆ ಹೇಗಿದೆ ನೋಡೋಣ ಅಂತ ಅಂದ್ಕೊಂಡು ಸದ್ಯಕ್ಕೆ ರೂಮ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಟು ರೀಲ್ ಎಡಿಟ್ ಮಾಡಬೇಕು. ಸೊ ಬನ್ನಿ ಹೋಗೋಣ ಗೈಸ್. ಫಸ್ಟ್ ಮಾಡ್ತಾ ಇರೋ ಕೆಲಸನೇ ಕ್ಯಾಬ್ ಹೊತ್ಕೊಂಡು ಹೋಟೆಲ್ ಕಡೆ ಹೋಗ್ತಾ ಇರೋದು. ಹೋಟೆಲ್ಲ ಒಂಥರ ಕವ ಅಂತೈತೆ, ನಾಷ್ಟ ಕರೆಕ್ಟಾಗಿ ಆಗಿಲ್ಲ, ಬರೀ ಖಾಲಿ ಹೋಟೆಲ್ ಕಾಫಿ ಕುಡಿದ್ಬಿಟ್ನಲ್ಲ, ಅದಕ್ಕೊಂಥರ ಸೈಕ್ ಆಗ್ತೈತೆ. ಸೊ ಲಗೇಜ್ ಎಲ್ಲ ಎತ್ಕೊಂಡು ಹೋಟೆಲ್ ಕಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೋಟೆಲ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ನನ್ನ ಗ್ಲಾಸ್ ನೋಡಿ ಗೈಸ್, ಟ್ರಾನ್ಸಿಷನ್ ಗ್ಲಾಸಸ್ ಇದು ರೇ ಬಂದು ಹೊಸದು. ಸೊ ನಂದೇನು ಕಳೆದೋಗಿತ್ತಲ್ಲ, ಅದನ್ನು ಹೊಸ ತೊಗೊಂಡಿದ್ನಲ್ಲ. ಇದು ಹೆಂಗೆ ಇದೆ ಅಂದರೆ, ಟ್ರಾನ್ಸಿಷನ್ ಗ್ಲಾಸಸ್ಸು ಬಿಸಿಲಿಗೆ ಹೋದರೆ ಇದು ಟಿಂಟ್ ಆಗುತ್ತೆ, ನಳ್ಳಗೆ ಬಂದರೆ ಇದು ಮತ್ತೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಮಸ್ತಲ್ಲ. ನಾನು ಇವಾಗಲೇ ನೋಡ್ತಾ ಇರೋದು, ಇಷ್ಟು ದಿವಸ ಹಾಕೊಂಡು ಬಿಸಿಲಿಗೆ ಬಂದಿರಲಿಲ್ಲ, ಇವಾಗ ಬಿಸಿಲಿಗೆ ಬಂದಲ್ಲ ಸ್ವಲ್ಪ ಟಿಂಟ್ ಆಗಿದೆ. ಜಾಸ್ತಿ ಬಿಸಿಲಿಗೆ ಹೋದರೆ ಫುಲ್ ಟಿಂಟ್ ಆಗುತ್ತೆ, ಕಡಿಮೆ ಬಿಸಿಲಿಗೆ ಹೋದರೆ ಹಂಗೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ನೈಸ್. ಬೆಳಗ್ಗೆ ರಾತ್ರಿ 2 ಟೈಮ್ ಯೂಸ್ ಮಾಡ್ಬೋದು. ನಾನು ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಬ್ಯಾಗ್ ಹಾಕ್ಕೊಂಡೆ ಕೂತಿದ್ದೀನಿ ಅಷ್ಟೊತ್ತಿಂದ, ಗೊತ್ತೇ ಇಲ್ಲ ಬ್ಯಾಗ್ ತೆಗಿಬೇಕು ಅಂತ. ಇನ್ನೇನು ಬಂದ್ಬಿಡ್ತಲ್ಲ ಬಿಡಿ ಹೋಗಿ. 5 ನಿಮಿಷಕ್ಕೆ 200 ರೂಪಾಯಿ ಇಲ್ಲಿ ಕ್ಯಾಬ್ಗೆ, ಅದು ಈ ಆಟೋಗೆ. ನಡ್ಕೊಂಡೇ ಹೋಗ್ಬಿಡ್ಬೋದಾಯ್ತು, ಬಟ್ ಏನು ಮಾಡ್ತೀರಾ, ಲಗೇಜ್ ಐತೆ, ಇಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ಬಿಡ್ತಾಯಿದ್ದೆ. ಇವಾಗ ಸಿಕ್ಕಾಪಟ್ಟೆ ಸೇವಿಂಗ್ಸ್ ಕಲ್ತ್ಕೊಟ್ಟಿದ್ದೀನಿ ಗೈಸ್. ಓಕೆ ಗೈಸ್, ಫೈನಲಿ ಬಂದು ಹೋಟೆಲ್ನ ರೀಚ್ ಆದ್ವಿ. ಸೊ ಕ್ಯಾಬ್ ಬಂದು ಇಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ. ಇಲ್ಲಿ ಹೆಂಗಿದೆ ನೋಡಿ ಹತ್ಕೊಂಬರೋ ಜಾಗ. ಏನಪ್ಪ ಇದು ಹಿಂಗೈತೆ ಅಂತ ಅಂದ್ಕೊಂಡ್ರೆ, ಒಳಗಡೆ ಹೋದರೆ ಗೊತ್ತಾಯ್ತದೆ ಹೆಂಗೈತೆ ಅಂತ. ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಂದು. ಸೊ ನಾನು ಬುಕ್ ಮಾಡಿರೋದು 3 ಗೆಸ್ಟ್ಗೆ. ಯಾಕೆ ಹೇಳಿ, ಹೆಂಗಿದ್ರು 3 ಗೆಸ್ಟ್ಗೆ ಒಂದೇ ರೇಟು, ಒಬ್ರಿಗೂ ಒಂದೇ ರೇಟು. ಸೊ ಬನ್ನಿ
ಈ ಹೋಟೆಲ್ಲು ಇದೆ, ಗ್ರೇಸ್ ಹೋಟೆಲ್ ಅಂತ. ಓಹ್, ಇಲ್ಲಿಂದ ಶುರು ಆಗುತ್ತೆ. ಕ್ರೇಜಿ ಅಲ್ಲ ಗೈಸ್ ಸ್ಟಾರ್ಟಿಂಗು. ಎಕ್ಸ್ಪೆಕ್ಟೇಷನ್ ಏನು ಅಂದ್ಕೊಂಡಿದ್ದೆ ಅದೇ ಐತೆ. ಇದು ಲಾನ್ ಏರಿಯಾ ಸ್ವಿಂಗು. ಅಲ್ಲಿ ವ್ಯೂ ನೋಡಿ ಏನಿದೆ ಅಲ್ಲ ವ್ಯೂ. ವಾವ್. ಮನೆ ಧರ್ಮಶಾಲಾ ಚೆನ್ನಾಗೈತೆ ಆ್ಯಸ್ ಆಫ್ ನೋ. ಓಹೋ, ಇದು 200 ವರ್ಷದ ಹಳೇದು ಗೈಸ್. ನಿಮ್ಮ ಮನೆ ಬಗ್ಗೆ ಆಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ಫಸ್ಟ್ ನೋಡ್ಕೊಳ್ಳಿ ಹೆಂಗಿದೆ ಅಂತೇಳಿ. ಬಂದಿದ್ದ ತಕ್ಷಣ ಇಲ್ಲೊಂದು ಟೇಬಲ್ ಇಟ್ಟಿದ್ದಾರೆ. ಇದೆ, ಇವರೇ ಈ ಪ್ರಾಪರ್ಟಿ ಓನರು. 200 ವರ್ಷದ ಪ್ರೈಮ್ ಮಿನಿಸ್ಟರ್ ಆಫ್ ಕಾಶ್ಮೀರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಯರ್ ಚಂದ್ ಮಹಾಜಾನ್ ಅಂತ ಅವ್ರ ಮನೆ ಇದು. ಅವ್ರ ಮನೇನ ಇವಾಗ Airbnb ಹೋಟೆಲ್ ಮಾಡಿದ್ದಾರೆ. ಪ್ಲೀಸ್, ಥ್ಯಾಂಕ್ ಯು. ಇಟ್ಸ್ ಅ ವೆರಿ ಗ್ರೇಟ್ ಪ್ರಾಪರ್ಟಿ ಐ ಗೆಸ್. ಗೈಸ್ ಬಂದಿದ್ದ ತಕ್ಷಣ ಒಂದು ನಿಂಬೆಹಣ್ಣು ಜ್ಯೂಸ್ ಕೊಟ್ಟರು. ನೋಡಿ ಎಲ್ಲ ಕಡೆ ಅವ್ರ ಫೋಟೋಗಳು ಹಾಕಿದ್ದಾರೆ. ಇವೆಲ್ಲ ಆ್ಯಂಟಿಕ್, ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ ಗೈಸ್. ಇದು ನೋಡಿ ಶ್ಯಾಂಡ್ಲಿಯರ್ ಹೆಂಗಿದೆ, ನೋಡೋಕೆ ಹಿಂಗಿದೆ. ಎಲ್ಲ ತಲೆಗೊಂದೊಂದು ರೇಟ್ ಇವೆಲ್ಲ. ಇದು ಮನೇನ ಇವರು ಹೋಟ್ಲ್ ಥರ ಮಾಡಿಬಿಟ್ಟಿದ್ದಾರೆ, ಹಳೇ ಕಾಲದ ಮನೇನ. ಎಲ್ಲ ಅವ್ರ ಫೋಟೋಗಳು ಹಾಕ್ಕೊಂಡಿದ್ದಾರೆ ನೋಡಿ. 1947 August 7th. ಇಲ್ಲಿ ನೋಡಿ, ವಾಹ್, ಏನೇನೋ ಐತೆ. ಬಟ್ ಯಾರಾದರೂ ಎಕ್ಸ್ಪ್ಲೇನ್ ಮಾಡೋರಿದ್ದರೆ ಇದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಇದ್ರ ಬಗ್ಗೆ. ಲಾರ್ಡ್ ಮೌಂಟ್ ಬ್ಯಾಟನ್ ಆ್ಯಂಡ್ ಲೇಡಿ ಎಡ್ವಿನಾ. ಏನೋ ಬೇರೆ ಹಿಸ್ಟ್ರಿ ಐತೆ ಇದ್ರದ್ದು, ಏನು ಅಂತ ತಿಳ್ಕೊಳ್ಳೋಣ. ಗುಪ್ತಾ ಪ್ಲೇಯಿಂಗ್ ಪೋಲೋ ವಿತ್ ಪ್ರಿನ್ಸ್ ಚಾರ್ಲ್ಸ್ 1973. ಇದು ನೋಡಿ 1948. ಬರೀ ಡೇಟ್ಗಳೈತೆ. ಇವರೇ ಅವಾಗಲೇ ತೋರಿಸೋದಲ್ಲ, ಇವ್ರದ್ದೇ ಮನೆ ಇದು. ಪ್ರೈಮ್ ಮಿನಿಸ್ಟರ್ ಆಫ್ ಕಾಶ್ಮೀರ್ ಸೂಟ್. ಅವ್ರದ್ದು ರೂಮ್ ಅನಿಸುತ್ತೆ, ಬೀಗ ಹಾಕ್ಬಿಟ್ಟವ್ರೆ. ಚೀಫ್ ಜಸ್ಟಿಸ್, ಪ್ರೈಮ್ ಮಿನಿಸ್ಟರ್ ಆಫ್ ಕಾಶ್ಮೀರ್ 1947, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 1954. ಇವರು ಯಾರಿದ್ದಾರಲ್ಲ ಅವರೇ, ಮೇಯರ್ ಚಂದ್ ಮಹಾಜನ್. ಸೊ ಇವಾಗ ನಾನು ಬಂದಿರೋದೇ ಇವ್ರ ಮನೆಗೆ. ಓ, ಇದು ಗ್ಲಾಸಾ? ಹೊಟ್ಟೋಗ್ಬಿಡ್ತಾಯಿದೆ ಇವಾಗ. ಗ್ಲಾಸ್ ಎಲ್ಲ ಗ್ಲಾಸೇ. ಓ, ಆಚೆಗೆ ಹೋಗ್ಬಿಡ್ತಾಯಿದ್ದೆ ಇವಾಗ ಸಂದಿಯಲ್ಲಿ ನುಕ್ಕೊಂಡು. ಬನ್ನಿ ಹೋಣ. ದೀಪ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಗಿಡಗಳು ಮಸ್ತಾಗೈತಲ್ಲ ಗೈಸ್. ನಮ್ಮ ರೂಮ್ ರೆಡಿ ಮಾಡ್ತಾಯಿದ್ದೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂದರು. ಸೊ ಅದಕ್ಕೆ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬರ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರು. ನೋಡೋಣ ಏನೇನು ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೇನಿದೆ ಇಲ್ಲಿ ಅಂತ. ಒಟ್ಟಿನಲ್ಲಿ ಇಲ್ಲಿ ನೋಡಿ ಗೈಸ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಪಾಯಿಂಟ್ ಮಾಡಿರೋದು ಈ ಮನೆ ಓನರ್ನ. ವಾವ್, ಕ್ರೇಜಿ ಅಲ್ಲ. ಆ್ಯಸ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ Jan 4th, 1954. ಗೊತ್ತಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾರು ಅಂತ? ಗೊತ್ತಿಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ಆಮೇಲೆ. ನೋಡಿ, ಓಕೆ ಗೈಸ್, ನನಗೆ ರೂಮ್ ಅಲಾಟ್ಮೆಂಟ್ ಮಾಡಿದ್ರು. 10:45ಗೆ ಕೊಟ್ಟರು ಗೈಸ್. ನಿಜವಾಗ್ಲೂ ಚೆಕ್-ಇನ್ ಇದ್ದಿದ್ದು 3 ಗಂಟೆಗೆ. ಇಷ್ಟು ಬೇಗ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಹಾಸ್ಪಿಟಾಲಿಟಿ ಆಗಿರ್ಬೋದು, ಅವ್ರು ಮಾತಾಡಿಸೋ ರೀತಿ ಆಗಿರ್ಬೋದು, ಎಲ್ಲ ಖುಷಿಯಾಗ್ಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಕೊಟ್ಟಿರೋ ರೂಮ್ನ ನಾನು ನೋಡಿದ್ದೀನಿ, ನಿಮಗೆ ತೋರಿಸೋ ಸಮಯ. ಅದು ಫಸ್ಟ್ ಫ್ಲೋರ್ನಲ್ಲಿದೆ. ಯಾವ ಥರ ಇದೆ ರೂಮು ನಾನು ತೋರಿಸ್ತೀನಿ ಬನ್ನಿ. ನೋಡಿ, ವಾಯ್ಸ್ರಾಯ್ ಸೂಟ್ ಅಂತೇಳಿ. ಸೊ ಓಪನ್ ಮಾಡಿದ್ರೆ ಹಿಂಗಿದೆ. ಸೊ ಇದು ಈ ಥರ ಇದೆ. ಆ್ಯಂಡ್ ಹೆಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇದು ನಾರ್ಮಲ್ ರೂಮ್ ಆಗಿದ್ದರೆ ಏನೋ ಒಂದು ಹೇಳ್ಬಿಡ್ಬೋದಾಯಿತು. ಇಲ್ಲೊಂದು ಸೋಫಾ ಇದೆ, ಇಲ್ಲೊಂದು ಪ್ಯಾಂಟ್ರಿ ಏರಿಯಾ, ಆ್ಯಂಡ್ ಇಲ್ಲೊಂದು ಸೋಫಾ, ಕ್ಯಾಂಡಲ್ ಇಟ್ಟಿದ್ದಾರೆ, ವೈಫೈ ಪಾಸ್ವರ್ಡ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಬೆಡ್ಡು. ಸೊ ಆ್ಯಂಡ್ ಅಲ್ಲೊಂದು ಫ್ರಿಜ್ ಬೇರೆ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೇನಿದೆ, ವಾರ್ಡ್ರೋಬು ಎಲ್ಲ ಹಳೇ ಕಾಲದ್ದು. ಮಿರರ್ ನೋಡಿ ಹಿಂಗಿದೆ, ರೈಟ್. ಆ್ಯಂಡ್ ಅದಾದಮೇಲೆ AC ಕೂಡ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು. ಆ್ಯಂಡ್ ಇದೊಂದು ಜನರಲ್ ಕಾಮನ್ ವಾಶ್ರೂಮ್ ಅನಿಸುತ್ತೆ. ಓಕೆ, ಕಾಮನ್ ವಾಶ್ರೂಮ್ ಇದು. ಶವರು ಎಲ್ಲ ವೆಸ್ಟರ್ನೇ ಇದೆ, ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲೊಂದು TV ಬೇರೆ ಇದೆ. ಆ್ಯಂಡ್ ಇದು ಹಾಲು. ಸೊ ಇಲ್ಲಿ ಅವ್ರ ಬುಕ್ಸ್ಗಳೆಲ್ಲ ಇಟ್ಟಿದ್ದಾರೆ. ಅವ್ರ ಬುಕ್ಸು, ಅವ್ರ ಬಗ್ಗೆ, ಅವ್ರ ಮಗ ಮೆಡಿಟೇಷನಲ್ಲಿ ಏನೋ ಬರೀತಾರಂತೆ. ಸೊ ಅದ್ರ ಬುಕ್ಸ್ಗಳೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಏನೇನೋ ಇಟ್ಟಿದ್ದಾರೆ ಗೈಸ್. ಮೆನ್ಯೂ, ಫುಡ್, ರೆಸ್ಟೋರೆಂಟ್ ಮೆನ್ಯೂ ಎಲ್ಲ ಇಟ್ಟಿದ್ದಾರೆ. ಸೊ ಆಮೇಲೆ ಅವ್ರದ್ದೊಂದು ಸ್ವಲ್ಪ ಕಲೆಕ್ಷನ್ಸು, ಅದು ಇದು ಪೇಂಟಿಂಗ್ಸು, ಒಟ್ಟಿನಲ್ಲಿ ಸಕ್ಕತ್ತಾಗಿದೆ. ರೆಟ್ರೋ ವೈಬ್ಸ್ ಮಸ್ತಾಗಿದೆ. ಈ ಥರ ವೈಬ್ಸಲ್ಲಿ ಇರಲಿಲ್ಲ ನಾನು ಇಷ್ಟು ದಿವಸ. ಸೊ ಅಲ್ಲಿಂದ ಬಂದರೆ ಇನ್ನೂ ಒಂದು ರೂಮ್ ಒಳಗಡೆ ಇನ್ನೊಂದು ರೂಮು. ಈ ರೂಮ್ ಯಾವ ಥರ ಇದೆ? ಈ ಥರ ಇದೆ.
ಸೊ ಆರಾಮಾಗಿ 1 2 3 1 2 3 6 ಜನ ಇರ್ಬೋದು ನನ್ನ ಪ್ರಕಾರ. ಸೊ ಇಲ್ಲೊಂದು ರೂಮು, ಇಲ್ಲೂ ಅಷ್ಟೇ, ಇಲ್ಲಿ ಪ್ಯಾಂಟ್ರಿ ಏರಿಯಾ, ಕೆಟಲ್ಲು ಎಲ್ಲ ಕೊಟ್ಟಿದ್ದಾರೆ, ಒಂದು ಬೆಡ್ ಟೇಬಲ್ಲು ಆ್ಯಂಡ್ ಬಾಲ್ಕನಿ ಕೂಡ ಇದೆ ಇಲ್ಲೊಂದು ಚಿಕ್ಕದು. ಓಹ್ ಈ ಕಡೆ ಬಂದರೆ ಇಲ್ಲಿ ಗಣೇಶ ಇದೆ, ಮಸ್ತಲ್ಲ ಗೈಸ್. ಈ ಥರ ಇದೆ ಇಲ್ಲಿ ವ್ಯೂ. ಇಲ್ಲೇನೋ ಇದೆ, ಏನೇನು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ ಇದನ್ನು ಲಾಕ್ ಮಾಡಿಕೊಂಡು ನಿಮಗೆ ಬಾಲ್ಕನಿ ತೋರಿಸ್ತೀನಿ. ಇಲ್ಲೊಂದು ಟಿ ವಿ ಬೇರೆ ಇದೆ, ಟಿ ವಿ, ಇಲ್ಲೊಂದು ಸೋಫಾ, ಇಲ್ಲೊಂದು ಜಾಗ ಇಟ್ಕೊಳ್ಳೋಕ್ಕೆ, ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ಲು, ಕಬೋರ್ಡು ಆ್ಯಂಡ್ ವಾಶ್ರೂಮು. ಸೇಮ್ ವಾಶ್ರೂಮ್ ಚೆನ್ನಾಗಿದೆ, ಪರವಾಗಿಲ್ಲ. ಆ್ಯಂಡ್ ಶವರ್ ಏರಿಯಾ. ಸೊ ಇಲ್ಲಿಂದ ಆಚೆ ಹೋಯ್ತು ಅಂತ ಹೇಳಿದ್ರೆ ಬಾಲ್ಕನಿ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಬಾಲ್ಕನಿ ಮಸ್ತಾಗಿದೆ ಅಲ್ಲ. ಇಲ್ಲೊಂದು ಮಿರರು, ಇಲ್ಲಿ ಕೂರಕ್ಕೆ ಜಾಗ, ಟೇಬಲ್ಲು ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಈ ಥರ ಇದೆ. ಆ ಕಡೆ ರೂಮ್ಸ್ಗಳೇನಿದೆಯಲ್ಲ ಗೈಸ್, ಅದು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಇನ್ನೊಂದು ರೂಮ್ದು ಇದು ಬಾಲ್ಕನಿ. ಹಿಂಗೆ ಅದು ಗಾರ್ಡನ್ನು, ಕೆಳಗಡೆ ಗಾರ್ಡನ್ ಬಂದಿದ ತಕ್ಷಣ ತೋರಿಸೋದ್ನಲ್ಲ, ಅದು ಚೆನ್ನಾಗಿದೆ. ರೂಮ್ ಏನೋ ಚೆನ್ನಾಗಿದೆ, ಬಟ್ ಆ ಕಡೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಅದೇನಾದರೂ ಸಿಕ್ಬಿಟ್ಟಿದ್ರೆ ಹಬ್ಬ ಅಂದ್ಕೊಳ್ಳಿ. ಓಹ್ ಬ್ರೇಕ್ಫಾಸ್ಟು ತೊಗೊಂಬಂದರು, ಥ್ಯಾಂಕ್ ಯು ಸೋ ಮಚ್ ಸರ್. ಆಲೂ ಪರೋಟ, ದೈ ಆ್ಯಂಡ್ ಪಿಕಲ್. ವಾವ್, ಹೆಂಗೆ ಗೈಸ್, ಹಿಂಗೆ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸು. ಚೆನ್ನಾಗೈತೆ. ಇದೊಂಥರ ನನ್ನೊಬ್ಬನಿಗೆ ಇಷ್ಟು ದೊಡ್ಡ ರೂಮ್ ಬೇಕಾ ಇವಾಗ, ಯಾರಿಗೆ ಹೇಳಿ ಬರೋಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಯಾರಿಗಾದ್ರೂ ಕರಿಯೋಣ, ಕರೆದ್ರೆ ಒಳ್ಳೆಯದು, ಸಾಕಾಗಿರುತ್ತೆ. ಸೊ ಬನ್ನಿ ಗೈಸ್, ಆಯಿತು. ಈಗ ಆಲೂ ಪರೋಟ ತಿಂದು ಮಿಕ್ಕಿದ್ದು ಏನು ಮಾಡಬೇಕೋ ಆ ಕೆಲಸ ಮಾಡೋಣ. ಗೈಸ್ ಡೈನಿಂಗ್ ಏರಿಯಾ ನೋಡಿ ಏನು ಮಸ್ತಾಗಿದೆ. ನಾನು ಇದನ್ನು ನೋಡೇ ಇರಲಿಲ್ಲ ಗೈಸ್, ಕ್ರೇಜಿ ಇದೆ ಅಲ್ಲ. ಆಗಿನ ಕಾಲದಲ್ಲ ಹೆಂಗೆ ಇರ್ತಾಯಿದ್ರು, ಒಂಥರ ಫುಲ್ ಅಥೆಂಟಿಕ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ. ಪೇಂಟಿಂಗ್ಸ್ಗಳಾಗಿರ್ಬೋದು. ಹಿಂಗೆ ಹೋದರೆ ಹಾಲು, ನಾವು ಬೆಳಿಗ್ಗೆ ಇದ್ದಲ್ಲ ಆಚೆ. ಸೊ ಇವಾಗ ನಿದ್ದೆ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀನಿ. ಆಚೆ ಹೋಗಿ ಧರ್ಮಶಾಲೆ ಹೆಂಗಿದೆ ರಾತ್ರಿ ನೋಡ್ಕೊಂಬರೋಣ. ಆ್ಯಂಡ್ ನಾಳೆ ಒಂದು ಶೂಟ್ ಇದೆ. ಏನು ಗೊತ್ತಾಗೈತೆ ನನಗೆ, ಅಂಡುಬಾರ ಎದೋಳಲ್ಲ ಬೆಳಗ್ಗೆ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಓಕೆ ಗೈಸ್, ಮಿನಿ ವ್ಲಾಗ್ಗೆ ಸ್ಕ್ರಿಪ್ಟ್ ಎಲ್ಲ ಬರೆದು ಇವಾಗ ಹಾಗೆ ಆಚೆ ತಿರ್ಗಾಡ್ಕೊಂಬರೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಒಂದು ಗಾಡಿ ರೆಂಟ್ ಮಾಡಬೇಕಾಯಿತು. ಸೊ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದೆ, ಬಂದಿದ ತಕ್ಷಣ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಎದ್ದು ಹೋಗ್ತಾ ಇದ್ದೀನಿ. ಟೈಮ್ ಎಷ್ಟು ಅಂದರೆ 8:15. ನಾವು ರೈಸ್ ಆಗೋದೇ ರಾತ್ರಿ ಹೊತ್ತು ಗೈಸ್, ಆಲ್ರೆಡಿ ಎಲ್ಲ ಬಾಕ್ಲೆ ಹಾಕ್ಬಿಟ್ಟವ್ರು ಇದರಲ್ಲಿ, ಏನೂ ಇಲ್ಲ ಇಲ್ಲಿ. ಓಕೆ ಗೈಸ್, ಇವಾಗ ನಾನು ಬಂದು ಲೆನ್ಸ್ ಕಾರ್ಡ್ ಮುಂದೆ ಕಾಯ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋರೊಬ್ರು ಕಾಂಟ್ಯಾಕ್ಟ್ ಮಾಡಿ ಗಾಡಿ ತರಿಸ್ಕೊತಾ ಇದ್ದೀನಿ. ಸೊ ಗಾಡಿ ಯಾವುದೂ ಇಲ್ಲ, ಫುಲ್ ಬುಕ್ ಆಗ್ಬಿಟ್ಟಿದೆ. ಹೋಟೆಲ್ಸ್ ಎಲ್ಲ ಸೋಲ್ಡ್ ಔಟು, ಏನೂ ಇಲ್ಲ. ಧರ್ಮಶಾಲಾ ಪ್ಯಾಕ್ಡ್ ಅಂತ ಹೇಳಿದ್ರು. ಚಲೋ ಬಾಯ್, ನಿಶ್ಚಲ್ ಬಾಯ್, ಏಯೇ ಗಾಡಿ. ಹಲೋ ಗೈಸ್, ನಾನು ಹೇಳ್ತಾ ಇದ್ದಲ್ಲ ಇವರೇ, ಹಾಯ್ ಬೋಲೋ. ಹಾಯ್ ಸರ್. ಗಾಡಿ ಅವ್ರ ಅಂಗಡಿ ಹತ್ರ ಕರ್ಕೊಂಬಂದರು, ಇದೆ ಅಂತೆ ಅವ್ರ ಅಂಗಡಿ. ಆ ಪ್ಯಾರಾಗ್ಲೈಡಿಂಗ್ ಬೀರ್ ಸಬ್ಕಾ ಕಾಂಟ್ಯಾಕ್ಟ್ ಹೇ, ATV ಸಬ್ಕಾ ಬಡಿಯಾ, ಸೂಪರ್. ಇದೇ ಅಂಗಡಿ ಗೈಸ್ ಇವ್ರದ್ದು. ಅದೇ ಗಾಡಿ, ಯಾವುದು ಗಾಡಿ ಇಲ್ಲ, ಅವ್ರ ಪರ್ಸನಲ್ ಗಾಡಿ ನನಗೆ ಕೊಡ್ತಾ ಇರೋದು ಇವಾಗ. ದ ಹಿಮಾಲಯನ್ ಟ್ರೈಲ್ ಧರ್ಮಶಾಲಾ ಅಂತೆ, ಬೈಕ್ ರೆಂಟಲ್ ಟ್ರಾವೆಲ್ ಏಜೆನ್ಸಿ. ಹೆಂಗೈತೆ ವಾವ್, ಇದರಿಂದ ವ್ಯೂ ನೋಡಿ ಗೈಸ್, ಅಲ್ಟಿಮೇಟ್ ಆಗೈತೆ. ಬೆಳಗ್ಗೆ ನೋಡಿದ್ರೆ ಮಸ್ತಾಗಿರುತ್ತೆ. ಅಲ್ಲಿ ಸ್ಟೇಡಿಯಂ ಗೈಸ್, ಅಲ್ಲಿ ಅದೇ ಸ್ಟೇಡಿಯಂ ಹಿಂಗಿದೆ ನೋಡಿ ಗೈಸ್. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಸ್ಟೇಡಿಯಂ ಗೈಸ್ ಧರ್ಮಶಾಲಾದಲ್ಲಿ. ಅದನ್ನು ಯಾವ ಥರ ಇರುತ್ತೆ ಅಂತ ನಿಮ್ಗೆ ನಾಳೆ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟ್ ಇವಾಗ ಕೀ ಇಸ್ಕೊಂಡು ಏನೇನು ಮಾತಾಡಬೇಕೆಲ್ಲ ಮಾತಾಡ್ಕೊಂಡು ಹೋಗೋಣ. ಇಂತೂ ಗಾಡಿ ಈಸ್ಕೊಂಡಿದ್ದಾಯಿತು, ಗಾಡೀಲಿ ಹೋಗ್ತಾ ಇದ್ದೀನಿ. ಸೊ ಸೀನ್ ಏನಂತ ಹೇಳಿದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಚಿಕ್ಕ ರೋಡ್ಗಳು ಗೈಸ್. ಎಷ್ಟು ಚಿಕ್ಕ ರೋಡ್ ಅಂದರೆ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ನಿಲ್ಲಿಸ್ಬೇಕಾಗುತ್ತೆ, ಆ ಥರ ಚಿಕ್ಕ ರೋಡು. ನಾನು ಮೊಪೈಡ್ ಕೇಳಿದ್ರೆ ಯಾವುದೂ ಇಲ್ಲ, ನಾನು ಪರ್ಸ್ನಲ್ ಗಾಡಿ ಕೊಡ್ತೀನಿ ಅಂದ್ಬಿಟ್ಟು ಇವನು ರಾಯಲ್ ಎನ್ಫೀಲ್ಡ್ ಕೊಟ್ಟವನ ಅಣ್ಣ ನೋಡಿ. ಓಕೆ, ಸದ್ಯಕ್ಕೆ ಓಡಾಡೋಕೆ 2-3 ದಿವಸಕ್ಕೆ ಇನ್ನೇನು ಬೇಕು, ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಆಮೇಲೆ ಎಲ್ಲೂ ಗಾಡಿನೇ ಇಲ್ಲ, ಒಂದು 10-15 ಕಡೆ ಕೇಳಿದ್ದೀನಿ, ಎಲ್ಲೂ ಗಾಡಿ ಇಲ್ಲ. ಇವನೊಬ್ಬನೇ ಕೊಟ್ಟಿದ್ದು ಲಾಸ್ಟ್ಗೆ. ಸೊ ಬನ್ನಿ ಹೋಗೋಣ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಅದೆಲ್ಲೋ ಏನೋ ಮೆಕ್ಲೋಡ್ ಗನ್ ಅಂತ ಏನೋ ಹೇಳಿದ್ರು, ಆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಏನು ಗುರು, ಇಲ್ಲಿ ಬೇರೆ ಪ್ರಪಂಚನೇ ಸೃಷ್ಟಿ ಮಾಡಿಬಿಟ್ಟವ್ರೆ. ಹೆಂಗೈತೆ ನೋಡ್ರಿ, ಅದೇನು ಅಲ್ಲ ಇಲ್ಲಿರೋ ಏರಿಯಾಗಳ ಮುಂದೆ. ಸೈಕು. ನಾನು ಇಲ್ಲಿಂದ ಸ್ಟೇಡಿಯಂ ದೂರ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಸ್ಟೇ ಬುಕ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮು ಇದಕ್ಕೆ ಕ್ವಾಲಿಫೈಯರ್ ಇಲ್ಲೇ ಸ್ಟೇ ಬುಕ್ ಮಾಡೋದು, ತಲೆ ಮೇಲೆ ತಲೆ ಹೋಗಲಿ. ಹೆಂಗೈತೆ ನೋಡಿ, ಕ್ರೇಜಿ. ಎಲ್ಲ ಸೌಂಡ್ ಗೀಂಡೆಲ್ಲ ಬರ್ತೈತೆ ಪಾರ್ಟಿದು. ಆ್ಯಂಡ್ ನಿಜವಾಗ್ಲೂ ಸೋಲೋ ಬರಬೇಕು ಗೈಸ್, ಮಸ್ತಾಗಿರ್ತೈತೆ. ನನಗೇನು ಅನಿಸ್ತೈತೆ ನಾನು ಮಾಡ್ತಾ ಇರ್ಬೋದು.
ಆ್ಯಂಡ್ ಈ ಚಿಕ್ಕ ಚಿಕ್ಕ ರೋಡಲ್ಲಿ ಅಪ್ಪ ಹೆಂಗೆ ಎಲ್ಲ ಪರಿಸ್ಥಿತಿ. ಗಾಡಿ ತಂದು ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಹಾಕಿ ಆಚೆ ನಡ್ಕೊಂಡು ಹೋಗೋಣ ಬನ್ನಿ. ಹೆಲ್ಮೆಟ್ ಇಟ್ಟರೆ ಯಾರಾದ್ರೂ ಇರ್ತಾರೆ ಅಂತ ಭಯ, ಅದಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ. ಆದರೂ ನಿಜವಾಗ್ಲೂ ಸೋಲೋ ಯಾಕೋ ಇವತ್ತು ಖುಷಿ ಕೊಡ್ತೈತೆ. ಜೀವನದಲ್ಲಿ ತುಂಬ ದಿವಸದಿಂದ ಸೋಲೋ ಹೋಗ್ಬೇಕಂತ ಐತೆ. ಆದರೂ ಇವಾಗ ನಮ್ಮ ಹುಡುಗ ಲಾಸ್ಟಿಗೆ ಬಂದು ಜಾಯ್ನ್ ಆಯ್ತಾನೆ. ಅದು ಸೆಕೆಂಡ್ರಿ. ಎಲ್ಲ ಗಾಡಿಗಳು ಫುಲ್ಲು ಇಲ್ಲಿ, ಯಾಕಂದರೆ ಫುಲ್ಲು ಹಿಲ್ ಸ್ಟೇಷನ್ ಹತ್ಸೋಕ್ಕಾಗಲ್ಲ, ಏನಿಲ್ಲ. ಸೊ ಬನ್ನಿ. ಇಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ ಇಲ್ಲಿ ಏನೇನು ಐತೆ ಅಂತಲೇ ನನಗೆ ಗೊತ್ತಿಲ್ಲ. ಏನಾದರೂ ಇದ್ದರೆ ಇದೈತೆ ಅದೈತೆ ಅಂತ ಗೊತ್ತಿರೋ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಈ ವ್ಲಾಗ್ ಬರೋ ಅಷ್ಟರಲ್ಲಿ ದಯವಿಟ್ಟು ಗೈಸ್ ಏನೇನೈತೆ ಒಂದು ಸ್ವಲ್ಪ ಪ್ಲೇಸ್ಗಳು ಕಮೆಂಟ್ ಹಾಕಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅಲ್ಲೋಗಿ ಇಲ್ಲೋಗಿ ಏನಾದರೂ ಚೆನ್ನಾಗಿರೋ ಜಾಗ ಇದ್ದರೆ ನೋಡ್ಬಿಟ್ಟು ಹೋಯ್ತೀನಿ ನಾನು. ಸರಿ ಬಿಡು. ನಾನು ಶಿಮ್ಲಾಗೆ ಹೋದಾಗ ಈ ಥರ ನೋಡಿದ್ದು ಗೈಸ್. ಅದಾದಮೇಲೆ ಇವಾಗಲೇ ನೋಡ್ತಾ ಇರೋದು ಶಿಮ್ಲಾ. ಅದು ಬಿಟ್ಟರೆ ಕೇದಾರ್ನಾಥ್ ಆ ಟೈಮಲ್ಲಿ. ಬಟ್ ಇದು ಒಂಥರ ಚೆನ್ನಾಗೈತೆ, ಫುಲ್ಲು ಇದೇ ಥರ. ಆ್ಯಂಡ್ ಇಲ್ಲಿ ಏನಂತ ಹೇಳಿದ್ರೆ ಎಣ್ಣೆ ಎಲ್ಲ ಬಂದು, ಯಾಕೆ ಅಂದರೆ ಎಲೆಕ್ಷನ್ಸ್ ನಡೀತೈತೆ, ಲೋಕಲ್ ಎಲೆಕ್ಷನ್ಸ್ ನಡೀತೈತೆ ಅಂತ ಫುಲ್ಲು 17ನೇ ತಾರೀಕು ಮಧ್ಯಾಹ್ನವರೆಗೂ ಬಂದು 17ನೇ ತಾರೀಕು ಮಧ್ಯಾಹ್ನ ಮೇಲೆ ಫುಲ್ ಶುರು. ಗೈಸ್ ಇದು ಫೇಮಸ್ ರೆಸ್ಟೋರೆಂಟ್ ಅಂತೆ ಮೆಕ್ಲು ಅಂತ. ಸೊ ಇವಾಗ ಇಲ್ಲಿ ಪಂಜಾಬ್ ಟೀಮ್ ಅವರು ಇಲ್ಲಿ ಬಂದು ಊಟ ಮಾಡ್ತಾರಂತೆ. ಅದಕ್ಕೆ ಇವತ್ತು ಇಷ್ಟು ಜನ ಇಲ್ಲಿ ಸೇರಿರೋದು. ಈಗ ಗೊತ್ತಾಯ್ತು. ಮೆಕ್ಲೋಲೆ ನಾನು ಊಟ ಮಾಡೋದು ಇವತ್ತು. ಫಸ್ಟ್ ಒಂದು ರೌಂಡ್ ಗೈಸ್ ಇದ್ಯಾವುದು ದೇವಸ್ಥಾನ ಏನೋ ಅರ್ಥನೇ ಆಯ್ತಲ್ಲ. ಇದು ಬುದ್ಧಿಸ್ಟ್ ಟೆಂಪಲ್. ಸೊ ಬುದ್ಧಿಸ್ಟ್ ಟೆಂಪಲ್ ಅಂತೆ ಗೈಸ್. ಇದೇನೋ ಟೋಪಿ ಒಂಥರ ಡಿಫ್ರೆಂಟ್ ಆಗೈತೆ, ಟ್ರೈ ಮಾಡೋಣ. ठीक है एक बार डाल दो ಹೆಂಗೈತೆ ಗೈಸ್ ಕಮೆಂಟ್ ಹಾಕಿ. 450 ಅಂತೆ ಗೈಸ್, ಅದು ಜಾಸ್ತಿ ಆಯಿತು. ಸ್ವಲ್ಪ ಲೈಟಾಗಿ ಚಳಿ ಇದೆ, ಜಾಸ್ತಿ ಚಳಿ ಏನಿಲ್ಲ, ಲೈಟಾಗಿ ಚಳಿ ಇದೆ. ಇಲ್ಲಿ ಏನೇನೋ ಐತೆ ಚಿಕನ್ ಎಲ್ಲ. ಒಂದು ರೌಂಡ್ ಕೆಳಗಡೆ ಹೋಗಿ ಬರೋಣ ಬನ್ನಿ. ಯಾವುದು ಚೈನೀಸ್ದೆಲ್ಲ ಐತೆ ಗೈಸ್ ಅಂಗಡಿಗಳಿಲ್ಲಿ. ಪಂಜಾಬಿ ತಡ್ಕ, ಓ ಚೆನ್ನಾಗೈತೆ. ನೈಟ್ ಮಾರ್ಕೆಟ್ ಇದೆ ಲೈಫು. ಚೆನ್ನಾಗಿರೋರೆಲ್ಲ ಅವರೇ. ಬಟ್ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ಇದೇ ಹೋಟ್ಲಲ್ಲಿ ಊಟ ಮಾಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ. ಏನು ಜನ, ಯಪ್ಪ 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 ಯಪ್ಪ. ಹಾಯ್ ಹೇಜಲ್ ಬಾಯ್. ಹಾಯ್. ಹೆಲೋ ಟೀಮ್ ಬಾಯ್. ಆಲ್ ದಿ ಬೆಸ್ಟ್ ಫಾರ್ ಟುಮಾರೋ. ಹಲೋ. ಎಲ್ಲ ಇಲ್ಲೇ ಅವ್ರ RCB ಪ್ಲೇಯರ್ಸ್ ನೋಡಿ. ಹೇಜಲ್ ವುಡ್ಡು, ಟಿಮ್ ಡೇವಿಡು. ಜನ ನೋಡಿ ಯಾವ ರೇಂಜಿಗೆ ತುಂಬ್ಕೊಂಬಿಟ್ರು. ಸೈಕ್ಗೆ ಸೈಕು, ನೆಕ್ಸ್ಟ್ ಲೆವೆಲ್. ಇದಂತೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಹಿಂಗೆ ಬಂದಿದ ತಕ್ಷಣ ನಾನು ಆಚೆಗೆ ಬರ್ತೀನಿ, ಇದ್ಯಾಕೆ ಇವ್ರು RCB ಪ್ಲೇಯರ್ಸ್ ಆಚೆಗೆ ಬರ್ತಾವ್ರಲ್ಲ ಅಂತೀನಿ. ನೋಡಿದ್ರೆ ಎಲ್ಲ ಇಲ್ಲೇ ಅವರೇ. ಅಯ್ಯೋ ನಾನು ಪಂಜಾಬ್ ಪ್ಲೇಯರ್ಸ್ ಹುಡ್ಕೊಂಡ್ಬಂದೆ, ಅವರು ಊಟಕ್ಕೆ ಬಂದವ್ರೆ ಅಂತ ನಾನು ಊಟಕ್ಕೆ ಬಂದರೆ ಅಲ್ಟಿಮೇಟ್ ಗೈಸ್ ಇದಂತೂ. ಪಂಜಾಬ್ ಅವ್ರ ಕಾರು ಬಂದೈತೆ, ಬನ್ನಿ ಹೋಗೋಣ ನಾವು ಮೇಲೆ. ಗೈಸ್ ಮೇಲ್ ನೋಡಿ ಅಂದ್ರು, ಇನ್ನೂ ಎಷ್ಟು ಫ್ಲೋರ್ ಐತೆ ಅಂತ ಗೊತ್ತಿಲ್ಲ ಗೈಸ್. ಧರ್ಮಶಾಲಾದಲ್ಲಿ ನಮ್ಮ ಸಬ್ಸ್ಕ್ರೈಬರು ಗೈಸ್ ಮ್ಯಾಚ್ಗೋಸ್ಕರ ಬಂದವ್ರು. ಓ ನೈಸ್, ಹ್ಯಾಪಿ ಆ್ಯನಿವರ್ಸರಿ ಇದ್ದಾನೆ. ಯಾವತ್ತು ನಾಡ್ದ? ಇಲ್ಲ ಆಗೋಯ್ತು. ಬಟ್ ವಿ ಪ್ಲಾನ್ಡ್ ಆರ್ ಆನಿವರ್ಸರಿ. ಬರ್ರಿ ಏನ್ ಸಮಾಚಾರ? ನೋಡಿದೆ, ಮಾತಾಡಿದೆ ವಿಡಿಯೋ. ನಾನು ಆಚೆ ಒಳಗಡೆ ಬರೋದಕ್ಕೂ ಅವ್ರು ಬರೋದಕ್ಕೂ ಒಂದೇ ಆಯ್ತು ಗೈಸ್. ನೋಡಿ ಹೆಂಗೆ ನಮ್ಮ ಕನ್ನಡದವರೆಲ್ಲ ಹೆಂಗೆ ಸಿಕ್ಬಿಡ್ತಾರೆ ಅಂತ. ಎಲ್ಲಿ ನಿಮ್ಮ ಫ್ಯಾಮಿಲಿನಾ? ಹಾಂ ಓಕೆ ನೈಸ್. ಹಾಯ್, ವಾಟ್ಸ್ ಗುಡ್ ನೇಮ್? ಆಯ್ತಾ, ತಿಂದ್ರ, ಊಟ ಮಾಡಿದ್ರ? ಧರ್ಮಶಾಲಾದಲ್ಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಮೊನ್ನೆ ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ ಎಲ್ಲ ಬಂದಿದ್ರು ಅಂತ ಇವ್ರು ಹೇಳಿದ್ರು. ಅದು ಇವ್ರು ಚೆಕ್ ಲಿಸ್ಟ್ ಅಲ್ಲಿ ಇತ್ತು ಅಂತ ಇವ್ರು ಬಂದವ್ರೆ. ನಾನು ಹಂಗೆ ರ್ಯಾಂಡಮ್ ಆಗಿ ಲವ್ರೆ ಅಂತ ಅನ್ಕೊಂಡು ಬಂದ್ರೆ ಜಾಕ್ಪಾಟ್ ಇವತ್ತು, ಜಾಕ್ಪಾಟ್. ಆದ್ರೂ ಸಖತ ಕೇಳಿದ್ರು ರೋಹಿತ್ ಶರ್ಮಾ ಏನ್ ತಿಂತಾರೆ ಅಂತ. ಕ್ರಿಸ್ ಗಾರ್ಲಿಕ್ ಚಿಕನ್ ಮತ್ತೆ ಇನ್ನೊಂದು ಚೌಚೌ ಅಂತೆ. ನಾವು ಎಣ್ಣೆ ಹೊಡಿಬೇಕಾದ್ರೆ ಸೈಡ್ಸಿಗೆ ತಿಂತೀವಲ್ಲ ಚೌಚೌ, ಆ ಚೌಚೌ ಅಲ್ಲ, ಇದೇ ಬೇರೆ ಚೌಚೌ. ಸೊ ಇಲ್ಲಿ ಲೋಕಲ್ ಡಿಶ್ ಅಂತೆ, ಟ್ರೈ ಮಾಡೋಣ. ಗೈಸ್ ಹೆಂಗ್ ಬಿಟ್ಟ ಅಂದ್ರೆ CSK ಕ್ಯಾಚು, ಅವ್ರು ಸೋಲ್ತಾ ಇದ್ರೇನೆ ಒಂದ್ಸಲ ಮಜಾ. ಅಂತೂ ಇಂತೂ ಮೆಕ್ಲೋಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಇದು ಬಾರ್ ಕ್ಲೋಸ್ ಇರುತ್ತೆ ಕಾರಣಾಂತರಗಳಿಂದ. ಬನ್ನಿ, ಎಲ್ಲ ಸೆಲೆಬ್ರಿಟಿಗಳೇ ಬಂದಿರೋದಿಲ್ಲ. ಇಂತೂ ಆಚೆ ಬಂದ್ವಪ್ಪ. ಅಯ್ಯೋ ದೇವರೇ, ಏನಿತ್ತಪ್ಪ. ಓಕೆ ಊಟ ಚೆನ್ನಾಗಿತ್ತು, ಬಟ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇಲ್ಲೇನೋ ಡೆಸರ್ಟ್ ತಿನ್ನೋಣ ಬನ್ನಿ ಇವಾಗ. ಗೈಸ್ ಏನೋ ಬಕ್ಸು ಕೇಕ್ ಅಂತೆ, ತಿನ್ನೋಣ ಬನ್ನಿ. ಏನು ಬಕ್ಸು ಕೇಕ್ ಅಂತ ಹೆಸರೇ ವಿಚಿತ್ರವಾಗೈತೆ. ಗೈಸ್ ನೋಡಿ ದಾರಿ ಹೆಂಗೈತೆ, ಫುಲ್ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟೈತೆ. ಸ್ವಲ್ಪ ಕೆಳಗಡೆ ಕಚ್ಕೊಂಡ್ರೆ ಗೋವಿಂದಾನೆ. ಇಷ್ಟೇ ಇರೋದು ದಾರಿ. ಗೈಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ ಕಡೆ ಹೋಗ್ತಾ ಇದೀವಿ. ನಾವು ಹೋಗ್ತಾ ಇರೋ ದಾರಿ ಹೆಂಗಿದೆ ನೋಡಿ. ಇಲ್ಲಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಹೋಗೋಕ್ಕೆ ಜಾಗನೇ ಇರಲ್ಲ, ಆ ಥರ ಇದೆ. ಆ್ಯಂಡ್ ಪ್ಲೇಯರ್ಸು ಇಲ್ಲೇ ಇಲ್ಲೋ ಮೇಲಿರೋದಂತೆ. ಇಲ್ಲಿಂದ ಅವ್ರು ಕೆಳಗಡೆವರೆಗೂ ಹೋಗಬೇಕು ಬಸ್ಸಲ್ಲಿ. ಆದರೂ ಕ್ರೇಜಿ ಗೈಸ್ ಇದೆಲ್ಲ. ಹೋಗೋಕ್ಕೊಂದು ದಾರಿ, ಬರೋಕ್ಕೊಂದು ದಾರಿ. ಯಾಕಂದರೆ ಚಿಕ್ಕ ಜಾಗ ಅಲ್ವಾ, ಅದಕ್ಕೋಸ್ಕರ. ನಾನು ಬರೋ ಅಷ್ಟರಲ್ಲಿ ಬಾಕ್ಲು ಹಾಕೊಂಡು ಮಲ್ಕೊಂಬಿಟ್ಟವ್ರು ಗೈಸ್. ಇಲ್ಲಿ ಬಾಕ್ಲು ತೆಗಿಯೋರೇ ಇಲ್ಲ ಯಾರೂ. ಹಂಗೋ ಹಿಂಗೋ ಕೈ ತೋರಿಸ್ಬಿಟ್ಟು ಈ ಬಾಕ್ಲು ತಗೊಂಬಂದೆ. ಫ್ರಂಟ್ ಗೇಟು ಹಾಕಿದ್ರು, ಅದನ್ನು ತಗೊಂಬಂದೆ. ಗನ್ ಬೇರೆ ಇಟ್ಟವ್ರಲ್ಲಿ. ಆ್ಯಂಡ್ ಈ ಬಾಕ್ಲು ತೆಗಿಯೋಕೆ ಯಾರಿಲ್ಲ, ಯಾರು ಏನು ಒಂದು ನೊಣನೂ ಇಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ.
ಬಾಕ ತೆಗೆದ್ರು ಗೈಸ್. ಒಳ್ಳೆ ನೋಡಿ PK ಫಿಲಮ್ ಅಮೀರ್ ಖಾನ್ ಇದ್ದಂಗಿಲ್ವಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಿಗ್ಗೆ ಬೇಗನೆ ಎಚ್ಚರ ಆಗೋಯ್ತು ಗೈಸ್. ಅಪ್ರಾಕ್ಸಿಮೇಟ್ಲಿ 3:45-4 ಗಂಟೆಲೆಲ್ಲ ಎಚ್ಚರ ಆಗ್ಬಿಡ್ತು. ಏನಕ್ಕೆ ಅಂತಲೇ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಎಚ್ಚರ ಆಯಿತು. ಆ್ಯಂಡ್ ಮಲ್ಕೊಂಡಿದ್ದು ಅಷ್ಟೇ, ಹಿಂಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ, ಲೈಟ್ ಆನ್ ಮಾಡ್ಕೊಂಡೆ ಮಲ್ಕೊಂಡ್ಬಿಡ್ತೀನಿ ಎಡಿಟಿಂಗ್ ಮಾಡ್ತಾ. ಸೊ ಆಮೇಲೆ ಬೆಳಿಗ್ಗೆ ಎದ್ದು ಮಿನಿ ವ್ಲಾಗ್ನ ಎಡಿಟ್ ಮಾಡಿ, ಸ್ವಲ್ಪ ರೀಲ್ಸ್ ನೋಡಿ, ಫ್ರೆಶ್ ಅಪ್ ಆಗಿ, ಸ್ನಾನ ಮಾಡಿಕೊಂಡು ಪಂಕಾಗಿ ರೆಡಿ ಆಗಿ ಇವಾಗ ಆಚೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಧರ್ಮಶಾಲಾದಲ್ಲಿ RCBದು ಒಂದು ಶೂಟ್ ಇದೆ. ಸೊ ಲೊಕೇಶನ್ ಎಲ್ಲ ಕಳಿಸಿದ್ದಾರೆ. ಈ ವರ್ಷ ಒಂದು ಸರಿನೂ ಶೂಟ್ಗೆ ಹೋಗಲೇ ಇಲ್ಲ ನಾನು RCB ಯಾವ ಶೂಟ್ಗೂ, ಕಾರಣಾಂತರಗಳಿಂದ ಅದು ಇದು ಕೆಲಸಗಳೇ ಬ್ಯುಸಿ ಆಗಿಬಿಟ್ಟಿದೆ. ಸೊ ಇವಾಗ ಫ್ರೀ ಮಾಡಿಕೊಂಡು, ಸೊ ಬೆಳಗ್ಗೆ ಬೇಗ ಎದ್ದಿರೋ ಕಾರಣ ಶೂಟ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಹೋಗೋಣ ಬನ್ನಿ ಗೈಸ್. ಎದ್ದು ರೆಡಿಯಾಗಿ ಆಚೆ ಹೋಗ್ತಾ ಇದ್ದೆ. ಹಂಗೆ ಯಾಕೆ ಹೋಗ್ತೀರಾ, ನಾಷ್ಟ ಮಾಡ್ಕೊಂಡು ಹೋಗ್ರಿ ಅಂತ ವಾಪಸ್ ಕೆಳಗಡೆ ಕರ್ಕೊಂಡು ಹೋಗ್ತವ್ರೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ಗೆ ಏನೇನಿದೆ ನೋಡೋಣ. ಸೊ ನಿನ್ನೆ ರಾತ್ರಿ ನಾನು ಬಂದು ಇವ್ರನ್ನ ತಟ್ಟಿ ಎಬ್ಸಿದ್ದು ಮಲ್ಕೊಂಬಿಟ್ಟಿದ್ರು ಪಾಪ ಅವರು. ಗೈಸ್ ಕಟ್ ಫ್ರೂಟ್ಸ್ ಇದೆ, ಉಪ್ಮಾ ಇದೆ, ಆ್ಯಂಡ್ ಇಸ್ಮಿಕೆ ದೈ, ಪ್ಲೇನ್ ಕರ್ಡೆ, ಒಂದು ಬಾಳೆಹಣ್ಣು, ಆಮೇಲೆ ಉಪ್ಪಿನಕಾಯಿ. ಸೊ ಬನ್ನಿ ಪ್ಲೇಟ್ಗೆ ಹಾಕೊಂಡು ಹೋಗೋಣ ಗೈಸ್. ಆದರೂ ಈ ಒಂದು ಮನೆ ಏನಿದೆಯಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಗೈಸ್ ನನಗೆ. ಯಾಕೆ ಅಂತ ಗೊತ್ತಿಲ್ಲ, ಪರ್ಸ್ನಲಾಗಿ ತುಂಬ ಇಷ್ಟ ಆಗೈತೆ. ಪ್ರತಿಯೊಂದು ನೆನಪುಗಳು ನೋಡಿ, ನಿಜಾಮ್ ಆಫ್ ಹೈದ್ರಾಬಾದ್ ಆಗಿರ್ಬೋದು, ಎಲ್ಲ ಒಂದೊಂದರಲ್ಲೂ ಹಿಸ್ಟ್ರಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂದರೆ, ಆ ಲೈಟ್ ನೋಡಿ ಏನು ಮಸ್ತಾಗಿದೆ. ಆ ಲೈಟ್ ಹಾಕಿ ಅದಕ್ಕೆ ಎಲ್ಲ ಕಡೆ ಇದೊಂದೇ ಅಲ್ಲ, ಇದು ನೋಡಿ ಸೌತ್ ಹಾಲ್ದು, ಅಲ್ಲಿ ಉಪ್ಪಂದು ಮಹಾತ್ಮ ಗಾಂಧಿದು ಸಾಲ್ಟ್ ಮಾರ್ಚ್ ಬೇರೆ ಇತ್ತಲ್ಲ ನೋಡಿ. ಇದು ಅಲ್ಟಿಮೇಟ್ ಆಗಿದೆ ಗೈಸ್ ನೋಡಿ. ಆ್ಯಂಡ್ ನಿಮಗೆ ವ್ಯೂ ತೋರಿಸ್ತೀನಿ ಬನ್ನಿ, ವ್ಯೂ ಯಾವ ಥರ ಇದೆ ಅಂತೇಳಿ. ಹೆಂಗೆ ಸೊ ದಿಸ್ ಇಸ್ ದ ವ್ಯೂ. ಮಸ್ತಲ್ಲ, ಅಲ್ಟಿಮೇಟ್ ಆಗಿದೆ ಗೈಸ್. ಆದರೂ ಧರ್ಮಶಾಲಾ ಒಂಥರ ಡಿಫ್ರೆಂಟ್ ಆಗಿದೆ. ಓಕೆ ಗೈಸ್, ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಬಟ್ ಅದಕ್ಕೂ ಮುಂಚೆ ಧರ್ಮಶಾಲಾದಲ್ಲಿ ಯಾವ ರೀತಿ ಮಳೆ ಬರ್ತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಭಾರಿ ಗಾತ್ರದಲ್ಲಿ ಮಳೆ ಬರ್ತಾ ಇದೆ. ಸೊ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ರದ್ದಾಗಿದೆ. ಸೊ ನಾಳೆ ಏನಾಗುತ್ತೆ ಅಂತ ನಿಮಗೆ ನಾಳೆ ವ್ಲಾಗಲ್ಲೇ ಗೊತ್ತಾಗುತ್ತೆ, ಇಲ್ಲಾಂದರೆ ಮ್ಯಾಚ್ ಟೈಮಲ್ಲೇ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಮಳೆ ನಿಂತು 2 ಪಾಯಿಂಟ್ ಬಂದರೆ ಸಾಕು. ನೋಡಿ ಯಾವ ರೇಂಜ್ಗೆ ಐತೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಬರ್ತೈತೆ ಗೈಸ್ ಅಂತ ಹೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.